ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ. ನಾವೆಲ್ಲರೂ ಆರೋಗ್ಯವಾಗಿರ್ಬೇಕು ಅಂತ ಬಯಸ್ತೀವಿ ಅಲ್ವಾ? ಆದ್ರೆ ಆ ಆರೋಗ್ಯ ಆ ಸಣ್ಣ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಬರೋ ಬಣ್ಣ ಬಣ್ಣದ ಮಾತ್ರೆಗಳಿಂದ ನಿಜವಾಗ್ಲೂ ಸಿಗುತ್ತಾ? $1 ಬಿಲಿಯನ್ ಮಲ್ಟಿವಿಟಮಿನ್ ಉದ್ಯಮದ ಹಿಂದಿರೋ ಅಸಲಿ ಸತ್ಯ ಏನು ಅಂತ ನಾವಿವತ್ತು ಡಿಕೋಡ್ ಮಾಡ್ತಾ ಇದೀವಿ. ಬನ್ನಿ ನೇರವಾಗಿ ವಿಷಯಕ್ಕೋಗೋಣ. ಸ್ವಲ್ಪ ಯೋಚನೆ ಮಾಡಿ. ದಿನವಿಡೀ ಸುಸ್ತು, ವಿಪರೀತ ಕೂದಲುದುರೋದು, ಸ್ಕಿನ್ ಪ್ರಾಬ್ಲಮ್ಸ್, ಹಲ್ಲುಜ್ಜುವಾಗ ಒಸಡುಗಳಲ್ಲಿ ರಕ್ತ ಬರೋದು, ಅಥವಾ ಸದಾ ಕಾಡೋ ದೇಹದ ನೋವು, ಇವೆಲ್ಲ ತುಂಬ ಕಾಮನ್ ಪ್ರಾಬ್ಲಮ್ಸ್ ಅನ್ಸುತ್ತೆ ಅಲ್ವಾ? ಆದ್ರೆ ಇದೇ ಸಮಸ್ಯೆಗಳು ನಮ್ಮನ್ನ ಯಾವುದಾದ್ರೂ ಒಂದು ಕ್ವಿಕ್ ಫಿಕ್ಸ್ ಹುಡ್ಕೋ ಹಾಗೆ ಮಾಡುತ್ತೆ. ಅಂದ್ರೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸಪ್ಲಿಮೆಂಟ್ ಮಾತ್ರೆನ ನುಂಗೋದು. ಇಲ್ಲೇ ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಳ್ಳೋದು. ದಿನಕ್ಕೊಂದು ಮಾತ್ರೆ ನುಂಗಿದ್ರೆ ನಿಜಕ್ಕೂ ನಮ್ಮ ಎಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ಬಿಡುತ್ತಾ? ಈ ಮಲ್ಟಿವಿಟಮಿನ್ ಮಾತ್ರೆಗಳು ನಿಜವಾಗ್ಲೂ ಪ್ರಯೋಜನಕಾರಿನಾ? ಅಥವಾ ಇದು ಬರೀ ನಮ್ಮ ಮನಸ್ಸಿಗೆ ಒಂದು ಸಮಾಧಾನನಾ? ದತ್ತಾಂಶಗಳು ಏನ್ ಹೇಳುತ್ತೆ ಅಂತ ನಾವೀಗ ಅರ್ಥ ಮಾಡ್ಕೊಳ್ಳೋಣ. ಇವತ್ತಿನ ನಮ್ಮ ಈ ಎಕ್ಸ್ಪ್ಲೇನರ್ನಲ್ಲಿ ನಾವು ಏನೇನು ಕವರ್ ಮಾಡ್ತೀವಿ ಅಂದ್ರೆ, ಮೊದಲನೇದಾಗಿ ಬೆಳೆಯುತ್ತಿರುವ ಮಾರುಕಟ್ಟೆ, ಆಮೇಲೆ ಸಿಂಥೆಟಿಕ್ ಸತ್ಯ, ಗುಪ್ತ ಅಪಾಯಗಳು, ಆಯುರ್ವೇದ ಪರ್ಯಾಯಗಳು, ನೈಸರ್ಗಿಕ ತ್ವಚೆಯ ರಕ್ಷಣೆ ಮತ್ತು ಕೊನೆಯದಾಗಿ ಅಂತಿಮ ಬುನಾದಿ. ಮೊದಲನೇ ಸೆಕ್ಷನ್, ಬೆಳೆಯುತ್ತಿರುವ ಮಾರುಕಟ್ಟೆ. ಈ ನಂಬರ್ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಬರೀ ಅಮೆರಿಕಾದಲ್ಲೇ ಮಲ್ಟಿವಿಟಮಿನ್ ಉದ್ಯಮ ಬರೋಬ್ಬರಿ 30,000 ಕೋಟಿ ರೂಪಾಯಿಗಳಷ್ಟು ದೊಡ್ಡದಾಗಿದೆ. ಅಲ್ಲಿ ಪ್ರತಿ 3ರಲ್ಲಿ ಒಬ್ರು ಇದನ್ನ ಡೈಲಿ ತಗೋತಾರೆ. ಈಗ ಈ ಟ್ರೆಂಡ್ ನಮ್ಮ ಭಾರತದಲ್ಲೂ ಸಿಕ್ಕಾಪಟ್ಟೆ ಸ್ಪೀಡಾಗಿ ಹರಡ್ತಾ ಇದೆ. ಆದರೆ ಇಷ್ಟೊಂದು ದುಡ್ಡು ಕೊಟ್ಟು ತಗೋತಾ ಇರೋ ಈ ಮಾತ್ರೆಗಳು ನಿಜಕ್ಕೂ ನಮ್ಮ ದೇಹದಲ್ಲಿ ಕೆಲಸ ಮಾಡ್ತಿದ್ಯಾ? ಮುಂದಿನ ಭಾಗ, ಸಿಂಥೆಟಿಕ್ ಸತ್ಯ. ಇಲ್ಲಿರೋ ಡೇಟಾ ನೋಡಿದ್ರೆ ಯಾರಿಗಾದ್ರೂ ಆಶ್ಚರ್ಯ ಆಗುತ್ತೆ. ನಮ್ಮ ಭಾರತೀಯ ಮಾರುಕಟ್ಟೆಯಲ್ಲಿರೋ 90%ಕ್ಕಿಂತ ಹೆಚ್ಚು ಮಲ್ಟಿವಿಟಮಿನ್ಗಳು ನಮ್ಮ ದೇಹದಿಂದ ಹೀರಲ್ಪಡೋದೇ ಇಲ್ಲ. ಹೌದು, ನೀವು ಕೇಳಿದ್ದು ಸಂಪೂರ್ಣ ನಿಜ. ಯಾಕೆ ಗೊತ್ತಾ? ಇವೆಲ್ಲ ಕೃತಕ, ಅಂದ್ರೆ ಸಿಂಥೆಟಿಕ್ ಆಗಿವೆ. ಅಂದ್ರೆ ನಾವು ತಿನ್ನೋ 90%ರಷ್ಟು ಮಾತ್ರೆಗಳು ಯಾವುದೇ ಉಪಯೋಗ ಇಲ್ಲದೆ ಯೂರಿನ್ ಮೂಲಕ ಹೊರಹಾಕಲ್ಪಡ್ತಿವೆ. ಯೋಚನೆ ಮಾಡಿ, ಲ್ಯಾಬ್ಗಳಲ್ಲಿ ತಯಾರಾಗೋ ಈ ಸಿಂಥೆಟಿಕ್ ವಿಟಮಿನ್ಗಳು ಎಲ್ಲಿಂದ ಬರುತ್ತೆ? ಇವುಗಳನ್ನ ಪೆಟ್ರೋಲಿಯಂ ಉತ್ಪನ್ನಗಳಿಂದ ಅಥವಾ ಪ್ರಾಣಿಗಳ ಅಂಗಗಳಿಂದ ತೆಗೀತಾರೆ. ಡಬ್ಬಿ ಮೇಲಿರೋ ಉದ್ದುದ್ದ ರಾಸಾಯನಿಕ ಹೆಸರುಗಳನ್ನು ನೋಡಿ ನಾವೆಲ್ಲ ಮೋಸ ಹೋಗ್ತಾ ಇದ್ದೀವಿ. ಅದೇ ನ್ಯಾಚುರಲ್ ವಿಟಮಿನ್ಗಳು ನಮಗೆ ಹಣ್ಣು, ತರಕಾರಿಗಳಂತ ನೈಜ ಆಹಾರದಿಂದ ಸಿಗುತ್ತೆ. ನಮ್ಮ ದೇಹ ಕೇವಲ ನೈಸರ್ಗಿಕ ಮೂಲಗಳನ್ನು ಮಾತ್ರ ಸರಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈ ಕೃತಕ ರಾಸಾಯನಿಕಗಳನ್ನು ರಿಜೆಕ್ಟ್ ಮಾಡುತ್ತೆ. ರಿಸರ್ಚ್ನಲ್ಲಿ ಹೇಳಿರೋ ಒಂದು ಅದ್ಭುತವಾದ ಮಾತು ನನಗಿಲ್ಲಿ ನೆನಪಾಗ್ತಾ ಇದೆ. ದೇಹದಲ್ಲಿ ಕಬ್ಬಿಣಾಂಶ ಅಥವಾ ಐರನ್ ಕಮ್ಮಿ ಇದೆ ಅಂತ ಅಕ್ಷರಶಃ ಒಂದು ಕಬ್ಬಿಣದ ತುಂಡನ್ನೇ ಕಚ್ಚಿ ತಿಂದ್ರೆ ಹೇಗಿರುತ್ತೆ? ಇದು ಎಕ್ಸಾಕ್ಟ್ಲಿ ಹಾಗೆ. ನಮ್ಮ ದೇಹಕ್ಕೆ ಸೆಟ್ಟಾಗದ ಕೃತಕ ವಿಟಮಿನ್ಗಳನ್ನ ತಿಂದ್ರೆ ನಮ್ಮ ದೇಹ ಅದನ್ನ ಜೀರ್ಣಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಮೂರನೇ ಸೆಕ್ಷನ್, ಗುಪ್ತ ಅಪಾಯಗಳು. ನಿಮಗೊಂದು ಶಾಕಿಂಗ್ ವಿಷಯ ಹೇಳ್ತೀನಿ ಕೇಳಿ. FDA ಅಂದ್ರೆ ಆಹಾರ ಮತ್ತು ಔಷಧ ಆಡಳಿತದ ರೂಲ್ಸ್ಗಳು ಎಷ್ಟೊಂದು ಲೂಸ್ ಆಗಿದೆ ಅಂದ್ರೆ, ಯಾವುದೇ ಕಂಪನಿ ತಾನು ಮಾಡಿರೋ ಮಲ್ಟಿವಿಟಮಿನ್ ನಿಜವಾಗ್ಲೂ ಕೆಲಸ ಮಾಡುತ್ತೆ ಅಂತ ಪ್ರೂವ್ ಮಾಡೋ ಅವಶ್ಯಕತೆನೇ ಇಲ್ಲ. ಹೌದು, ಮಾರ್ಕೆಟ್ಗೆ ಬಿಡೋ ಮುಂಚೆ ಎಫೆಕ್ಟಿವ್ನೆಸ್ ಸಾಬೀತು ಮಾಡಬೇಕಾಗಿಲ್ಲ. ಇದರಿಂದ ಮಾರುಕಟ್ಟೆಯಲ್ಲಿ ನಕಲಿ ಪ್ರಾಡಕ್ಟ್ಗಳೇ ತುಂಬಿ ಹೋಗಿವೆ. ಇವು ಕೇವಲ ಪ್ಲಸಿಬೋ ಎಫೆಕ್ಟ್ ಕೊಡುತ್ತೆ ಅಷ್ಟೇ. ಅಂದ್ರೆ ನಾನೊಂದು ಔಷಧಿ ತಿಂದೆ, ನಂಗೀಗ ಹುಷಾರಾಗಿದೆ ಅನ್ನೋ ಭ್ರಮೆ ಹುಟ್ಟಿಸುತ್ತೆ. ಇಲ್ಲಾಂದ್ರೆ ಲಾಂಗ್ ಟರ್ಮಲ್ಲಿ ದೇಹಕ್ಕೆ ಹಾನಿನೇ ಮಾಡುತ್ತೆ. ಇದಂತೂ ಇನ್ನಷ್ಟು ಆತಂಕಕಾರಿ ವಿಷಯ. ಮಾರುಕಟ್ಟೆಯಲ್ಲಿ ಸಿಗೋ 83% ಫಿಶ್ ಆಯಿಲ್ ಕ್ಯಾಪ್ಸೂಲ್ಗಳು ಪ್ಯಾಕ್ ಆಗೋ ಮುಂಚೆನೇ ಹಾಳಾಗಿರುತ್ತಂತೆ ಅಂತ ಒಂದು ವರದಿ ಹೇಳುತ್ತೆ. ಅಂದ್ರೆ ಹಾರ್ಟ್ಗೊಳ್ಳೇದು ಅಂತ ಜನ ದುಡ್ಡು ಕೊಟ್ಟು ಕೆಟ್ಟೋಗಿರೋ ದುರ್ವಾಸನೆ ಬರೋ ಎಣ್ಣೆನ ನುಂಗ್ತಾ ಇದ್ದಾರೆ. ಇದು ನಿಜಕ್ಕೂ ಡೇಂಜರ್ ಅಲ್ವಾ? ನಾಲ್ಕನೇ ಸೆಕ್ಷನ್, ಆಯುರ್ವೇದ ಪರ್ಯಾಯಗಳು. ಡಾಕ್ಟರ್ ಹೇಳ್ದೆ ಸುಮ್ನೆ ಮಾತ್ರೆ ನುಂಗೋದು ಡೇಂಜರ್ ಅಂತ ನಮ್ಗೆ ಈಗ ಗೊತ್ತಾಯ್ತು. ಹಾಗಾದ್ರೆ ಇದಕ್ಕೆ ಪರ್ಯಾಯ ಇಲ್ವಾ? ಖಂಡಿತ ಇದೆ. ಆಯುರ್ವೇದದಲ್ಲಿ ಕೆಲವು ಅದ್ಭುತವಾದ ನ್ಯಾಚುರಲ್ ಆಪ್ಷನ್ಸ್ ಇವೆ. ಉದಾಹರಣೆಗೆ ಮೊದಲನೇದು ನವರತ್ನ ರಸ. ಇದು 9 ರತ್ನಗಳ ಸಾರದಿಂದ ಮಾಡಿದ್ದು ಮಾರುಕಟ್ಟೆಯಲ್ಲಿರೋ ಯಾವ ಮಾತ್ರೆಗಿಂತಲೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನ 3 ತಿಂಗಳವರೆಗೆ ದಿನಕ್ಕೆ 2 ಬಾರಿ ತಗೋಬೋದು. ಎರಡನೇದು ವೀಟ್ ಗ್ರಾಸ್ ಅಥವಾ ಗೋಧಿ ಹುಲ್ಲು. ಐರನ್, ಕ್ಯಾಲ್ಶಿಯಂ ತುಂಬಿರೋ ಸೂಪರ್ ಫುಡ್ ಇದು. ಕೇವಲ ₹300ಗೆ 120 ಮಾತ್ರೆಗಳು ಸಿಗುತ್ತೆ. ಬ್ರೇಕ್ಫಾಸ್ಟ್ಗೆ 1 ಗಂಟೆ ಮುಂಚೆ ಇದನ್ನ ತಗೋಬೋದು. ಇನ್ನು ಮೂರನೇದು ಪುನರ್ನವಾಸವ. ನಮ್ಮ ಲಿವರ್ನಲ್ಲಿ ಆಕ್ಸಿಜನ್ ಓವರ್ಲೋಡ್ ಆಗಿ ಪೋಷಕಾಂಶಗಳನ್ನು ಹೀರಲು ಕಷ್ಟ ಆದಾಗ 25 ಗಿಡಮೂಲಿಕೆಗಳಿಂದ ಮಾಡಿರೋ ಈ ಲಿಕ್ವಿಡ್ ತುಂಬಾ ಹೆಲ್ಪ್ ಮಾಡುತ್ತೆ. ಊಟದ ನಂತರ 4 ಚಮಚ ನೀರಿನೊಂದಿಗೆ ತಗೋಬೋದು. ಇವೆಲ್ಲ ಕಾಯಿಲೆಯ ಮೂಲದಿಂದಲೇ ಕೆಲಸ ಮಾಡುತ್ತೆ. 5ನೇ ಸೆಕ್ಷನ್, ನೈಸರ್ಗಿಕ ತ್ವಚೆ ರಕ್ಷಣೆ.
ಇನ್ನು ಸ್ಕಿನ್ ಗ್ಲೋ ಬಗ್ಗೆ ಮಾತಾಡೋದಾದ್ರೆ ಕೆಮಿಕಲ್ಸ್ ತುಂಬಿರೋ ಕಾಸ್ಮೆಟಿಕ್ಸ್ ಬದಲು ಆಯುಗ 100% ಕುಂಕುಮಾದಿ ಸ್ಕಿನ್ ರೇಡಿಯನ್ಸ್ ಫೇಸ್ ಆಯಿಲ್ನಂತಹ ನ್ಯಾಚುರಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಬೋದು. ಇದರಲ್ಲಿ ಕೇಸರಿ, ಶ್ರೀಗಂಧ, ಮೇಕೆ ಹಾಲು ಮತ್ತು ಆಯುರ್ವೇದದಲ್ಲಿ ಉಲ್ಲೇಖಿಸಿರೋ 20 ಪವರ್ಫುಲ್ ಗಿಡಮೂಲಿಕೆಗಳಿದೆ. ನಾವಿಲ್ಲಿ ಯಾವುದೇ ಬ್ರ್ಯಾಂಡ್ನ ಪ್ರಮೋಟ್ ಮಾಡ್ತಿಲ್ಲ, ಆದರೆ ಸ್ವತಂತ್ರ ಸಂಶೋಧನೆಗಳ ಪ್ರಕಾರ ಕೃತಕ ರಾಸಾಯನಿಕಗಳಿಗಿಂತ ಈ ಥರದ ನೈಸರ್ಗಿಕ ಪದಾರ್ಥಗಳು ನಮ್ಮ ಸ್ಕಿನ್ಗೆ ಎಷ್ಟೊಂದು ಸೇಫ್ ಅಂತ ಈ ಮೂಲಕ ಗೊತ್ತಾಗತ್ತೆ. ಇನ್ನು ಕೊನೆಯ ಸೆಕ್ಷನ್, ಅಂತಿಮ ಬುನಾದಿ. ನಿಜ ಹೇಳಬೇಕು ಅಂದ್ರೆ ಯಾವುದೇ ಸಪ್ಲಿಮೆಂಟ್ಗಳು ಇಲ್ದೇನೆ ಕಂಪ್ಲೀಟ್ ಹೆಲ್ತ್ ಪಡೆಯೋಕೆ ಕೇವಲ ಈ 4 ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಸಾಕು. ನಮ್ಮ ಭಾರತದ ಮಣ್ಣು ಮತ್ತು ಹವಾಮಾನ ಎಷ್ಟೊಂದು ರಿಚ್ ಆಗಿದೆ ಅಂದ್ರೆ ನಮಗೆ ಬೇರೆ ಏನೂ ಬೇಕಿಲ್ಲ. ಸ್ಟೆಪ್ 1, ನಮ್ಮ ಸುತ್ತಮುತ್ತ ಆಯಾ ಸೀಸನ್ನಲ್ಲಿ ಸಿಗೋ ಲೋಕಲ್ ಹಣ್ಣು ತರಕಾರಿಗಳನ್ನೇ ತಿನ್ನಿ. ಸ್ಟೆಪ್ 2, ಪ್ರತಿದಿನ ಬೆಳಗ್ಗೆ ಸ್ವಲ್ಪ ಹೊತ್ತು ಸೂರ್ಯನ ಬಿಸಿಲಿಗೆ ಮೈಯೊಡ್ಡಿ. ಸ್ಟೆಪ್ 3, ಕುಳಿತಲ್ಲೇ ಇರದೆ ಆಕ್ಟಿವ್ ಆಗಿರಿ, ಎಕ್ಸಸೈಸ್ ಮಾಡಿ. ಮತ್ತು ಸ್ಟೆಪ್ 4, ರಾತ್ರಿ ಚೆನ್ನಾಗಿ ಡೀಪ್ ಆಗಿ ನಿದ್ದೆ ಮಾಡಿ. ಈ 4 ಸಿಂಪಲ್ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡ್ರೆ ನಮಗೆ ಈ ಕೃತಕ ವಿಟಮಿನ್ ಮಾತ್ರೆಗಳ ಅವಶ್ಯಕತೆ ಖಂಡಿತ ಬೀಳಲ್ಲ. ಆರೋಗ್ಯ ಅನ್ನೋದು ಪ್ರಕೃತಿಯಿಂದ ಸಿಗ್ಬೇಕು ಹೊರತು ಪ್ಲಾಸ್ಟಿಕ್ ಡಬ್ಬಿಯಿಂದ ಅಲ್ಲ. ಈ ಥರದ ನೈಸರ್ಗಿಕ ಆರೋಗ್ಯದ ಸತ್ಯಗಳು ಪ್ರತಿಯೊಬ್ಬರಿಗೂ ತಲುಪಬೇಕಲ್ವಾ? ಹಾಗಾಗಿ ಈ ಎಕ್ಸ್ಪ್ಲೇನರ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಸಪೋರ್ಟ್ ನಮಗೆ ಹೀಗೆ ಹೊಸ ವಿಷಯಗಳನ್ನ ತರೋಕೆ ಸ್ಫೂರ್ತಿ ಕೊಡುತ್ತೆ. ಈ ವಿಶ್ಲೇಷಣೆ ಮುಗಿಸೋ ಮುನ್ನ ನಿಮಗೊಂದು ಪ್ರಶ್ನೆ. ಒಳ್ಳೆ ಪೋಷಣೆ ಬೇಕು ಅಂದ್ರೆ ಲ್ಯಾಬ್ಗಳಲ್ಲಿ ತಯಾರಾದ ಈ ಕೃತಕ ಮಾತ್ರೆಗಳನ್ನ ಬಿಟ್ಟು ಮತ್ತೆ ನಾವು ಪ್ರಕೃತಿಯತ್ತ ಮರಳೋ ಸಮಯ ಈಗ ಬಂದಿದೆ ಅನ್ಸಲ್ವಾ? ನಮ್ಮ ದಿನನಿತ್ಯದ ಅಭ್ಯಾಸಗಳನ್ನ ಸ್ವಲ್ಪ ಬದಲಾಯಿಸ್ಕೊಂಡು ನೈಸರ್ಗಿಕ ಲೈಫ್ ಸ್ಟೈಲ್ನ ಅಳವಡಿಸ್ಕೊಳ್ಳೋದು ಖಂಡಿತ ನಮ್ಮ ಮುಂದಿರೋ ಬೆಸ್ಟ್ ಆಪ್ಷನ್. ಈ ಬಗ್ಗೆ ಖಂಡಿತ ಯೋಚನೆ ಮಾಡಿ. ಮುಂದಿನ ಎಕ್ಸ್ಪ್ಲೇನರ್ನಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್.